ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್ ನೋಡಿ, ಈ ರೀತಿ ಸ್ಮಾಲ್ ಏನು ಶುಗರ್ ಬೀಡ್ಸ್ ಬರುತ್ತಲ್ಲ, ಈ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾರ್ಮಲ್ ಕುಚ್ಚು ಡಿಸೈನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಬೀಡ್ಗಳನ್ನ ಮುಂಚೆ ನಾನು 6 ದಾರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಬೀಡ್ಸ್ನ ನಾವು ಲಾಲಿಪಾಪ್ ಡಿಸೈನ್ಗೆ ಮೇಲ್ಗಡೆ ಫಿಲ್ಲಿಂಗಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇದನ್ನು ಸೀರೆಗೆ ಕುಚ್ಚಿಗೆ ಯಾವ ರೀತಿ ಹಾಕ್ಕೋಬೇಕು ಅಂತ ಕಸ್ಟಮರ್ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 2 ಚೈನ್ಗಳನ್ನ ಹಾಕ್ಕೋಬೇಕು. 1 2 ಚೈನ್ ಹಾಕ್ಕೊಂಡು ನೋಡಿ, ನಾವೇನು ದಾರ ಹಾಕ್ಕೊಂಡಿದ್ವಿ, ದಾರಕ್ಕೆ ಬೀಡ್ ಹಾಕ್ಕೊಂಡಿದ್ವಿ ಅಲ್ವಾ, ಒಂದು ಬೀಡ್ ನಾನು ಒಳಗಡೆಗೆ ಈ ರೀತಿ ಎಳ್ಕೊತೀನಿ. ಒಂದೇ ಒಂದು ಬೀಡ್ ಅಷ್ಟೇ ಒಳಗಡೆಗೆ ತಗೋಬೇಕು. ನೋಡಿ, ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಸೂಜಿ ಮೇಲೆ ದಾರ ತಗೋತೀನಿ. ಇವಾಗ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲಿ ನೀಡಲ್ನ ಹಾಕಿ ಡಬಲ್ ಕ್ರೋಶೆ. ಸೊ ಈ ಥರ ಬೀಡ್ ಹಿಂದೆ ಇರುತ್ತೆ, ಮುಂದೆ ಮಾಡಿಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋತೀನಿ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಸೇಮ್ ಆವಾಗಲೇ ಮಾಡಿದೆ ಅಲ್ವಾ, ಅದೇ ರೀತಿ ಡಬಲ್ ಕ್ರೋಶೇನ ಮಾಡ್ಕೋತೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ನಾನು ಕವಿತಾ ಎಂಟರ್ಪ್ರೈಸಸಲ್ಲಿ ಪರ್ಚೇಸ್ ಮಾಡೋದು. ಅವರ ಶಾಪ್ದು ಡೀಟೇಲ್ಸು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ನೀವು ಚೆಕ್ ಮಾಡಿ ಬೀಡ್ಸ್ನ ಪರ್ಚೇಸ್ ಮಾಡ್ಬೋದು. ನೋಡಿ, ಮತ್ತೆ ಇವಾಗ ಇನ್ನೂ ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತಗೋತಾ ಇದ್ದೀನಿ. ತಗೊಂಡು ಈ ರೀತಿ ಲೇಸ್ಗೆ ನೀಡಲ್ನ ಹಾಕಿ ಈ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ ನಮಗೆ. ಸೊ ಬೀಡನ್ನ ಮುಂದೆ ಮಾಡಿಕೊಂಡು ಫಸ್ಟು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ತಗೊಂಡು ನಾನು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಯೂಶ್ವಲಿ ನಾವು ಮಾಡಬೇಕಾದ್ರೆ ನಾರ್ಮಲ್ ಕುಚ್ಚು ಬೀಡನ್ನ ಯೂಸ್ ಮಾಡ್ಕೋತಾ ಇದ್ವಿ, ಅಂದರೆ ರೌಂಡಲ್ಲಿರೋ ಕುಚ್ಚು ಬೀಡನ್ನ ಯೂಸ್ ಮಾಡ್ಕೋತಾ ಇದ್ವಿ. ಸೊ ಆ ಡಿಸೈನ್ನ ಮಾಡಿರೋರಿಗೆ ಈ ರೀತಿ ವರ್ಕ್ ಮಾಡೋದು ಈಸಿ ಆಗುತ್ತೆ. ಇದೇನಾಗುತ್ತೆ ಅಂದರೆ, ಇದು ಆರಿ ವರ್ಕ್ನ ಮಾಡೋದಕ್ಕೆ ಯೂಸ್ ಮಾಡೋ ಬೀಡ್. ಇದನ್ನು ಕುಚ್ಚಕ್ಕೆ ಕೂಡ ಸೇಮ್ ಬೀಡು ಬೇಕು ಅಂತೇನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ ಅವರ ಕಸ್ಟಮರು. ಸೊ ಹಾಗಾಗಿ ಅದೇ ಬೀಡನ್ನ ಯೂಸ್ ಮಾಡಿ ನಾನು ಮಾಡ್ತಿರೋದು. ಅವರು ಡಿಸೈನ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಆ ಡಿಸೈನ್ಗೆ ಈ ಬೀಡನ್ನ ಆ್ಯಡ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಈ ಡಿಸೈನ್ನ ಮಾಡಿ ತೋರಿಸ್ತಾ ಇರೋದು. ನೋಡಿ, ಈ ರೀತಿ 5 ಬೀಡ್ ಬರೋ ಥರ ನಾವು ಹಾಕ್ಕೋಬೇಕು. ಅಂದರೆ 6 ಡಬಲ್ ಕ್ರೋಶೆ ಆಗುತ್ತೆ. 2 ಚೈನು ನಾವು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡಾಗ. ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ನೋಡ್ಕೊಳ್ಳಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ, ಅಲ್ಲಿಗೆ ನಾನು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೊದಲನೇ ಡಬಲ್ ಕ್ರೋಶೇನ ನಾನು ಪ್ಲೇನಾಗಿ ಮಾಡ್ಕೋತಾ ಇದ್ದೀನಿ, ಯಾವುದೇ ರೀತಿ ಬೀಡ್ ನಾನು ಇಲ್ಲಿ ಹಾಕೋತಾ ಇಲ್ಲ. ನೋಡಿ, 1 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ನಾನು ಬೀಡನ್ನ ಹಾಕಿ ಡಬಲ್ ಕ್ರೋಶೇನ ಮಾಡ್ಕೋತೀನಿ. ಸೊ ಇಲ್ಲೂ ಅಷ್ಟೇ 5 ಡಬಲ್ ಕ್ರೋಶೆಗಳಿಗೆ ಬೀಡ್ಗಳನ್ನ ಹಾಕೋತೀನಿ ನಾನು. ನೋಡಿ, ಬೀಡನ್ನ ಒಳಗಡೆ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ನಾನು ಡಬಲ್ ಕ್ರೋಶೇನ ಮಾಡ್ತಾ ಇರೋದು. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ನಾನು ಒಳಗಡೆಗೆ ತಗೋತಾ ಇದ್ದೀನಿ. ಸೊ ಇದು ರೌಂಡ್ ಶೇಪಲ್ಲಿರುತ್ತೆ, ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ ಬೀಡು. ನೋಡಿ, ಸ್ವಲ್ಪ ಫ್ಲ್ಯಾಟ್ ಕಾಣಿಸ್ತಾ ಇದೆಲ್ಲ ಬೀಡು, ಈ ರೀತಿ ಇರುತ್ತೆ ಬೀಡಿದು. ಬೀಡನ್ನ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ. ನೋಡಿ, ಹಿಂದೆ ಹೋಗಿರೋ ಬೀಡನ್ನ ಮುಂದೆ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಸೇಮ್ ಬೀಡನ್ನ ಒಳಗಡೆ ತಗೊಂಡು ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಸೊ ಕೆಲವೊಂದು ಸತಿ ಕಸ್ಟಮರು ನಮ್ಮ ಹತ್ರ ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೋತಾರೆ ಅಂತಂದರೆ, ಬ್ಲೌಸ್ನ ವರ್ಕ್ಗೆ ಯಾವ ರೀತಿ ನಾವು ಬೀಡ್ಸ್ನ ಯೂಸ್ ಮಾಡಿರ್ತೀವಿ ಅಲ್ವಾ, ಅದೇ ರೀತಿ ಬೀಡ್ಸ್ನ ಸೀರೆ ಕುಚ್ಚು ಕೂಡ ಹಾಕ್ಕೊಡಿ ಅಂತ ಕೇಳ್ಕೊತಾರೆ. ಸೊ ಆವಾಗ ಕೆಲವೊಂದು ನಾವು ಡಿಸೈನ್ಗಳಿಗೆ ಈ ರೀತಿ ಬೀಡ್ಗಳನ್ನ ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಬೀಡ್ ಬಂದು ನೀಡಲಲ್ಲಿ ಹೋಗೋದಿಲ್ಲ. ನಮಗೇನು ನಾವು 10ನೇ ನಂಬರ್ ನೀಡಲ್ಲು ಅಥವಾ 12 ನಂಬರ್ ನೀಡಲ್ನ ಯೂಸ್ ಮಾಡ್ತೀವಲ್ವ, ಆ ನೀಡಲಲ್ಲಿ ತಗೊಂಡು ನಾವು ವರ್ಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಈ ರೀತಿ ದಾರಕ್ಕೇ ಬೀಡನ್ನ ಹಾಕಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಸೊ ಒಟ್ಟು ಇಲ್ಲಿ 5 ಬೀಡ್ಗಳು ಬರೋ ರೀತಿ ನಾನು ಡಬಲ್ ಕ್ರೋಶೇನ ಮಾಡ್ಕೊಂಡಿದ್ದೀನಿ. ಅಂದರೆ 6 ಡಬಲ್ ಕ್ರೋಶೆ ಮಾಡಿರೋದು. ನೋಡಿ, ಇದು ಈ ರೀತಿ ಬರುತ್ತೆ. ಮೊದಲನೇ ಡಬಲ್ ಕ್ರೋಶೆಗೆ ನಾನು ಬೀಡ್ ಹಾಕಿರಲಿಲ್ವಲ್ಲ, ಸೊ ಅದನ್ನು ಸೇರಿ 6 ಡಬಲ್ ಕ್ರೋಶೆ. ಮತ್ತು ನಾನು 3 ಚೈನ್ ಹಾಕೋತಾ ಇದ್ದೀನಿ.
3 ಚೈನ್ ಹಾಕ್ಕೊಂಡು ನೋಡಿ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆಗೆ ನಾನು ಯಾವುದೇ ಕಾರಣಕ್ಕೂ ಬೀಡನ್ನ ಹಾಕ್ಕೊಂಡಿಲ್ಲ, ಹಾಗೆ ಪ್ಲೇನ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇವಾಗ ಬೀಡನ್ನ ಹಾಕಿ ವರ್ಕ್ ಮಾಡ್ಕೋಬೇಕು. ನೋಡಿ ಇದು 2 ಬಾಕ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಕೂರತ್ತೆ. ಈ ಥರ ಬೀಡ್ಸ್ಗಳನ್ನ ನಾವು ತಗೊಂಡಾಗ ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ಲು ಎಂಡ್ವರೆಗೂ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಬೀಡ್ಗಳು ಇದೊಂದು ಸ್ವಲ್ಪ ಫ್ಲ್ಯಾಟ್ ಆಗಿರೋದ್ರಿಂದ ಒಂದೇ ಲೈನ್ ಥರ ಕೂತಿದೆ ನಮಗಿಲ್ಲಿ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್ ಒಂದು ಸತಿ ನೀವು ಟ್ರೈ ಮಾಡ್ಬೋದು. ಕಸ್ಟಮರ್ ಏನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಸೊ ಅದಕ್ಕೆ ಈ ರೀತಿ ಮಾಡ್ಕೋಬೋದು. ಇದೇ ಡಿಸೈನ್ ಅಂತಲ್ಲ, ಬೇರೆ ಡಿಸೈನ್ಗಳಿಗೂ ಕೂಡ ನೀವು ಈ ರೀತಿ ದಾರಕ್ಕೇ ಬೀಡನ್ನ ಹಾಕಿ ವರ್ಕ್ನ ಮಾಡಿ ನೀವು ಕಸ್ಟಮರ್ಗೆ ಕೊಡ್ಬೋದು. ನೋಡಿ ಲೈನ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೀಡ್ದು. ಡೈರೆಕ್ಟಾಗಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ರೆಡ್ ಕಲರ್ ದಾರನ ತೊಗೊಂಡಿದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲಿ ಏನು ನಾವು 2 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ನೋಡಿ ಇಲ್ಲಿ ಈ 2 ಚೈನ್ನ ಮೇಲ್ಗಡೆಗೆ ನಾವು ಇನ್ನೊಂದು ಕಲರ್ ದಾರನ ತಗೊಂಡು ಆ್ಯಡ್ ಮಾಡ್ಕೋಬೇಕು. ಸೊ ಸ್ವಲ್ಪ ಕಷ್ಟ ಅನಿಸುತ್ತೆ ನಾವು ಟೈಟಾಗಿ ಮಾಡ್ಕೊಂಡಿರೋದ್ರಿಂದ. ನೋಡಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಬಿಡಿ. ನೆಕ್ಸ್ಟು ಬೀಡ್ನ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಇವಾಗ ನಾನು ಸೂಜಿ ಮೇಲೆ 2 ಸತಿ ದಾರನ ತಗೋತೀನಿ. ಸೊ ಇವಾಗ ಇಲ್ಲೇನು ಮಾಡ್ತೀನಿ ಅಂತ ಅಂದರೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ ಗ್ರೀನ್ ಕಲರಲ್ಲಿ, ಸೊ ರೆಡ್ ಕಲರಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ನೋಡಿ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಇಲ್ಲೇನು 3 ಚೈನ್ನ ಗ್ಯಾಪ್ ಇತ್ತಲ್ವಾ, ಇಲ್ಲಿಗೆ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1, ಲಾಸ್ಟಲ್ಲಿ 2 ಲೂಪ್ ಇದೆ ಅಲ್ವಾ, ಇದನ್ನು ಸಹ 1 ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡಾದಮೇಲೆ ಇವಾಗ ನಾನು ದಾರ ತೆಗೆದು ಒಂದು 3 mm ಸೈಜಲ್ಲಿ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಳ್ಳಿ ನೀಟಾಗಿ. ಎಷ್ಟು ಎಳೆ ದಾರ ತೊಗೊಂಡಿರ್ತೀವಿ ಅಲ್ವಾ, ನಾನಿಲ್ಲಿ 6 ಎಳೆ ದಾರ ತೊಗೊಂಡಿರೋದು, ಅಷ್ಟು ಎಳೆಗೂ ಒಳಗಡೆ ಹೋಗಬೇಕು. ಬೀಡನ್ನ ಹಾಕ್ಕೊಂಡು ನಾವೇನು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ನಾನು ಬೀಡನ್ನ ಲಾಕ್ ಮಾಡಿಕೊಂಡೆ. ಸೊ ಇದು ನಮಗೆ ಈ ರೀತಿ ಬರುತ್ತೆ. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೇಮ್ 3 ಚೈನ್ನ ಗ್ಯಾಪ್ ಏನಿತ್ತಲ್ವ, ಆ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡ್ತಾ ಇರೋದು ನಾನು. ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಇವಾಗ ಬೀಡನ್ನ ಹಾಕೋಬೇಕು. 3 mm ಸೈಜಲ್ಲಿ ನಾನು ಬೀಡನ್ನ ಯೂಸ್ ಮಾಡ್ತಾ ಇರೋದು. ಸೊ ಇನ್ನೂ ಚಿಕ್ಕ ಬೀಡ್ ಬೇಕು ಅಂದರೂ ಸಹ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ನನಗಿಲ್ಲಿ ಈ ಸೈಜು ಈ ಡಿಸೈನ್ಗೆ ಇಲ್ಲಿ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು 3 mm ಸೈಜಲ್ಲಿ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಅದೇ ತ್ರಿಬಲ್ ಕ್ರೋಶೆಗೆ ಬೀಡನ್ನ ನಾನು ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1, ಕೊನೆಯಲ್ಲಿ ಈ 2 ಸಹ 1 ಮಾಡ್ಕೊಳ್ಳೋಣ. ಇವಾಗ ದಾರ ತೆಗೆದು ಒಂದು 3 mm ಸೈಜ್ನ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಏನು ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆ ಒಳಗಡೆಗೆ ಈ ರೀತಿ ನಾವು ಬೀಡನ್ನ ಲಾಕ್ ಮಾಡಬೇಕು. ಅಂದರೆ ಬೀಡನ್ನ ಮುಂಚೆನೇ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಈ ರೀತಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ತ್ರಿಬಲ್ ಕ್ರೋಶೆ ಸೇಮ್ ನಾವೇನು 3 ಚೈನ್ ಹಾಕಿದ್ವಿ ಅಲ್ವಾ, ಅದೇ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ. ಫ್ರೆಂಡ್ಸ್ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ. ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನನ್ನ ಹೊಸ ಚಾನಲ್ದು ಲಿಂಕ್ಸ್, ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಏನಿರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಸೊ ಇದೇ ಥರ 3 ಚೈನು ಫಿಲ್ ಆಗೋಷ್ಟು ನಾವು ವರ್ಕ್ ಮಾಡ್ಕೊಳ್ಳೋಣ. ಸೊ 3 ಚೈನ್ ಫಿಲ್ ಆಗೋದಕ್ಕೆ ನಾನು 6 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಈ ಕಡೆಯಿಂದ ಒಂದು ಬೀಡನ್ನ ನಾನು ಸ್ಕಿಪ್ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 4ನೇ ಬೀಡನ್ನ ಮೇಲ್ಗಡೆಗೆ ನಾನು ಲಾಕ್ ಮಾಡಿಕೊಂಡೆ. ನೋಡಿ ಇದು ಪುಟಾಣಿ ಆರ್ಚು ನಮಗೆ ಈ ರೀತಿ ಬರುತ್ತೆ. ನಾನು ಒಟ್ಟು 6 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇವಾಗ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇವಾಗಲೂ ಅಷ್ಟೇ ಒಂದು ಬೀಡನ್ನ ಬಿಟ್ಟು ನೆಕ್ಸ್ಟ್ ಬೀಡನ್ನ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದಾನೆ ನೆಕ್ಸ್ಟ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು.
ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಇವಾಗ ಬೀಡನ್ನ ತಗೊಂಡು ಆ್ಯಸ್ ಯೂಶ್ವಲ್ ನಾವು ಫಸ್ಟು ಆರ್ಚ್ಗೆ ಯಾವ ರೀತಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ದಾರ ಎಳ್ಕೋಬಾರ್ದು. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಶೆ. ಸೊ ಇಲ್ಲಿ ನಾನೇನು 6 ಬೀಡ್ ಬರೋ ರೀತಿ ನಾನು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಈ ರೀತಿ ನಾವು ಬೀಡನ್ನ ಲಾಕ್ ಮಾಡಿದಾಗ ಆ ಲಿಮಿಟೆಡ್ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಇಲ್ಲ ಡೈರೆಕ್ಟ್ ನಾವು ನೀಡಲ್ಗೆ ಬೀಡನ್ನ ತೊಗೊಂಡು ಆಮೇಲೆ ತ್ರಿಬಲ್ ಕ್ರೋಶೆ ಮಾಡ್ತೀವಿ ಅಂತ ಅಂದರೆ ಒಟ್ಟು 8 ಬೀಡ್ ಬರೋ ರೀತಿ ನೀವು ವರ್ಕ್ ಮಾಡ್ಕೋಬೋದು. 8 ಬೀಡ್ ಇಡ್ಸುತ್ತೆ 3 ಚೈನ್ನ ಗ್ಯಾಪ್ನ ಒಳಗಡೆಗೆ. ಇಲ್ಲ ನಾನು ಮಾಡಿರೋ ಥರ ವರ್ಕ್ ಮಾಡ್ತೀರಾ ಅಂತ ಅಂದರೆ 6 ಬೀಡ್ ಅಷ್ಟೇ ಇಡ್ಸೋದು ನಿಮಗೆ. ಸೊ ಈ ಪೋರ್ಷನಲ್ಲಿ ನಿಮ್ಗೇನಾದರೂ ಬೀಡ್ ಬೇಡ ಅಂತ ಅನಿಸಿದ್ರೆ ಬರೀ ತ್ರಿಬಲ್ ಕ್ರೋಶೆಯಿಂದ ಕೂಡ ಇಲ್ಲಿ ನೀವು ಫಿಲ್ ಮಾಡ್ತಾ ಹೋಗ್ಬೋದು. ನೋಡಿ, ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ಯಾವುದಾದ್ರೂ ರಿಕ್ವೆಸ್ಟೆಡ್ ಡಿಸೈನ್ಸ್ ಇತ್ತು ಅಂತ ಅಂದರೆ ನನಗೆ ವಾಟ್ಸಪ್ಪಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಅಲ್ವಾ, ಅಲ್ಲಿಗೆ ನೀವು ಪಿಕ್ಸ್ನ ಫಾರ್ವರ್ಡ್ ಮಾಡ್ಬೋದು. ಬಟ್ ಏನು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರದ್ದು ರಿಕ್ವೆಸ್ಟ್ಗಳು ಫುಲ್ಫಿಲ್ ಮಾಡಬೇಕಾಗತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಎಲ್ಲರೂ ಕಳಿಸಿರ್ತಾರೆ, ಎಲ್ಲರದ್ದು ಮಾಡ್ತಾ ಇರ್ತೀನಿ, ಜೊತೆಗೆ ನಿಮ್ಮದು ಕೂಡ ನಾನು ಮಾಡ್ತಾ ಇರ್ತೀನಿ. ಸೊ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ ಪ್ಲೀಸ್. ಸೊ ಇಲ್ಲೇನು ಮಾಡ್ತೀನಿ ಅಂತ ಅಂದರೆ 3 ಚೈನ್ನ ಗ್ಯಾಪ್ಗೆ ಬರೀ 5 ಬೀಡ್ಗಳನ್ನ ಅಷ್ಟೇ ಹಾಕಿ ನಾನು ಟ್ರೈ ಮಾಡ್ಕೋತೀನಿ ಒಂದು ಸತಿ. ಇನ್ ಕೇಸ್ 5 ಬೀಡು ಇನ್ನೂ ಪರ್ಫೆಕ್ಟಾಗಿ ಕೂರುತ್ತಾ ಅಥವಾ ಯಾವ ರೀತಿ ಅಂತ ಹೇಳಿ. 6 ಬೀಡ್ ಹಾಕಿದ್ದೀನಲ್ವ, ಅದು ಪರ್ಫೆಕ್ಟಾಗಿ ಕೂತಿದೆ. ಇನ್ನೂ ಏನಾದರೂ ಇನ್ಕ್ರೀಸ್ ಮಾಡಿಕೊಂಡ್ರೆ ಸುಕ್ಕು ಬಂದುಬಿಡುತ್ತೆ. ಬಟ್ ಒಂದೇ ಒಂದು ತ್ರಿಬಲ್ ಕ್ರೋಶೆನ ಡಿಕ್ರೀಸ್ ಮಾಡಿ ನೋಡೋಣ ಅಂಥೇಳಿ ಇಲ್ಲಿ ನಾನು 5 ತ್ರಿಬಲ್ ಕ್ರೋಶೆಗಳನ್ನ ಮಾಡಿ ನೋಡ್ತೀನಿ. ನೋಡಿ, ಬೀಡನ್ನ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಇವಾಗ ಇದನ್ನು ನಾವೆಲ್ಲಿ 4ನೇ ಬೀಡನ್ನ ಮೇಲ್ಗಡೆ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಒಂದು ಸತಿ ಲಾಕ್ ಮಾಡಿ ನೋಡ್ಕೊಳ್ಳಿ. 5 ಬೀಡನ್ನ ಹಾಕಿದ್ರೆ ಏನಾದರೂ ಕರೆಕ್ಟಾಗಿ ಬರುತ್ತಾ ಅಂಥೇಳಿ. ಸೊ ಅಷ್ಟು ನೀಟಾಗಿ ಬರೋದಿಲ್ಲ. ನೋಡಿ, 6 ಬೀಡ್ ಹಾಕಿರೋದಕ್ಕೂ 5 ಬೀಡ್ ಹಾಕಿರೋದಕ್ಕೂ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ 6 ಬೀಡ್ಗಳನ್ನೇ ಎಲ್ಲ ಆರ್ಚ್ಗಳಿಗೂ ಹಾಕೋತೀನಿ. ಸೊ ಈ ಥರ ನಾನು ಅವಾಗವಾಗ ಟ್ರಯಲ್ ಮಾಡ್ತಾ ಇರ್ತೀನಿ ಡಿಸೈನ್ಸ್ ಮಾಡಬೇಕಾದ್ರೆ. ಫಸ್ಟು ಆರ್ಚ್ಗೆ ಎಷ್ಟು ಹಾಕಿದ್ದೀವಿ, ನೆಕ್ಸ್ಟು ಆರ್ಚ್ಗೆ ಒಂದು ಕೌಂಟ್ ಡಿಕ್ರೀಸ್ ಮಾಡ್ಕೋತೀನಿ, ಇಲ್ಲ 1 ಕೌಂಟ್ ಇನ್ಕ್ರೀಸ್ ಮಾಡಿ ನಾನು ಪ್ರತಿ ಸತಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ಒಂದು ಐಡಿಯಾ ಬರುತ್ತೆ. ನಿಮಗೂ ಕೂಡ ಒಂದು ಸತಿ ಟ್ರೈ ಮಾಡಿ ಈ ಟ್ರಿಕ್ನ ನೀವು. ಸೊ ನಿಮಗೂ ಈ ರೀತಿ ಐಡಿಯಾ ಬರುತ್ತೆ. ಸೊ ಬೇಡ 6 ಬೀಡ್ಗಳೇ ಸಾಕಾಗುತ್ತೆ ಅಂಥೇಳಿ ನಾನು 6ರಿಂದನೇ ವರ್ಕ್ ಮಾಡಿಕೊಂಡೆ. ಇದನ್ನು 4ನೇ ಬೀಡಿದ್ದಲ್ವ, ಆ ಮೇಲ್ಗಡೆ ಲಾಕ್ ಮಾಡಿದ್ದೀನಿ. ನೋಡಿ, ಇಲ್ಲಿ 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸ್ತಾ ಇದೆ. 2 ಆರ್ಚ್ನ ಮಧ್ಯ ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಕುಚ್ಚುಗಳನ್ನ ಹಾಕೋದು. ನೋಡಿ, ಇಲ್ಲಿ 4 ಆರ್ಚ್ಗಳನ್ನ ನಾನು ಮಾಡಿ ತೋರಿಸಿದ್ದೀನಿ. ಸೊ ತುಂಬಾ ಸಿಂಪಲ್ ಲುಕ್ ಬರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಸೀರೆಗೆ ಟ್ರೈ ಮಾಡಿ ನೀವು. ಈ ಲೈನ್ ಥರ ಬಂದಿರೋ ಬೀಡಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿದ್ದೀನಿ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 125 ಎಳೆ ದಾರ ಅಷ್ಟೇ ತೊಗೊಂಡಿದ್ದೀನಿ ನಾನು. ಪುಟಾಣಿ ಕುಚ್ಚುಗಳನ್ನ ಕಟ್ಕೊಂಡಿರೋದು. ಸೊ ಫ್ರೆಂಡ್ಸ್, ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂತಂದರೆ 700 to 850ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದ್ಸತಿ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಶಾಪ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅಲ್ಲಿಂದ ಬೇಕಾದರೆ ನೀವು ಬೀಡನ್ನ ಪರ್ಚೇಸ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಯಾರಿಗಾದರೂ ರಿಕ್ವೆಸ್ಟ್ ಇತ್ತು ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಡಿಸೈನ್ನ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.